ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ. ನ್ಯಾಯವಾಣಿ ಕಾರ್ಯಕ್ರಮದ ನಮ್ಮ ಕೇಳುಗರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ರಾಬಿನ್ ಕ್ರಿಸ್ಟೋಫರ್ ಅವರು. ಇವರು ವಕೀಲರು ಮತ್ತು ಸಂವಿಧಾನ ಫೆಲೋ. ಸರ್ ನಮಸ್ಕಾರ. ನಮಸ್ತೆ ಸರ್. ಇವತ್ತಿನ ಕಾರ್ಯಕ್ರಮಕ್ಕೆ ಸೀಮಿತ ಆಗಿರುವಂತಹ ಪ್ರಶ್ನೆ ಏನಂದ್ರೆ, ಒಬ್ಬ ವ್ಯಕ್ತಿ ಪಕ್ಕದ ಮನೆಯವರ ಜೊತೆಗೆ ಇರ್ತಾರೆ, ಅಕ್ಕಪಕ್ಕ ಇರ್ತಾರೆ ನಿಜ. ಆದರೆ ಸಂಬಂಧಗಳು ಹೇಗಾಗ್ತಾವ ಅಂತಂದರೆ, ಚೆನ್ನಾಗಿದ್ರೆ ಚೆನ್ನಾಗಿರ್ತಾರೆ, ಇಲ್ಲಾಂದರೆ ಏನಾದರೂ ಒಂದು ಇನ್ನೊಬ್ಬರ ಬಗ್ಗೆ ಒಬ್ಬರು ಸುದ್ದಿಗಳನ್ನು ಹರಡೋದು, ವದಂತಿಗಳನ್ನು ಹರಡೋದು, ಅಥವಾ ಇವ್ರು ಹೀಗೆ ಹಾಗೆ ಅಂತ ಹೇಳಿ ಮಾತಾಡೋದನ್ನೆಲ್ಲ ನೋಡ್ತಾ ಇರ್ತೀವಿ. ಅಂದರೆ ಏನೋ ಒಂದು ಸುಳ್ಳು ಹೇಳಿಕೆಗಳನ್ನು ಅವರು ಸ್ವಲ್ಪ ಹರಡ್ತಾ ಇರ್ತಾರೆ. ಅಂಥ ಟೈಮ್ನಲ್ಲಿ ಅವ್ರ ಇಬ್ಬರ ನಡುವಿನ ಮಾತುಕತೆ ಏನೂ ಇರಲ್ಲ, ಒಂದಿಷ್ಟು ಯಾವುದೋ ರೀತಿಯಾದಂಥ ವೈರತ್ವ ಇರುತ್ತೆ. ಆವಾಗ ಇದಕ್ಕೆ ಕಾನೂನಿನ ಅಡಿನಲ್ಲಿ ಕ್ರಮ ತಗೋಬೋದಾ ನಾವು? ಖಂಡಿತವಾಗಿಯೂ ಅದಕ್ಕೆ ಸಾಧ್ಯತೆ ಇದೆ ಸರ್. ಅದೇ ಮೊದಲನೇದಾಗಿ ನಾವು ಏನು ಗಮನಿಸಬೇಕು ಅಂತ ಹೇಳಿದ್ರೆ, ಈ ನೆರೆಹೊರೆಯವರು ಆಡುತ್ತಿರತಕ್ಕಂಥ ಮಾತುಗಳೇನಿದಾವೋ ಆ ಮಾತುಗಳು ಯಾವ ಮಟ್ಟಕ್ಕಿದೆ ಅಥವಾ ಯಾವ ರೀತಿಯಲ್ಲಿವೆ ಅನ್ನೋದನ್ನ ಮೊದಲು ನಾವು ನೋಡಬೇಕಾಗುತ್ತೆ. ಎರಡನೇದು, ನಾವು ಆ ಮಾತುಗಳನ್ನು ಅವ್ರು ಏನು ಹಾಡ್ತಾ ಇದ್ದಾರೋ ಇದು ಅವರು ಒಂದು ವ್ಯಕ್ತಿ ಹತ್ರ ಗೌಪ್ಯವಾಗಿ ಮಾತಾಡ್ತಾ ಇದ್ದಾರಾ ಅಥವಾ ಬಹಿರಂಗವಾಗಿ ಮಾತಾಡ್ತಾ ಇದ್ದಾರಾ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ನಾವು ಅದನ್ನ ಕ್ರಿಮಿನಲ್ ಆಗಿ ನೋಡಿದ್ರೆ ಅದನ್ನ ಕ್ರಿಮಿನಲ್ ಡೆಫಮೇಷನ್ ಅಥವಾ ಮಾನನಷ್ಟ ಮೊಕದ್ದಮೆ ಅಂತ ನಾವೇನು ಕರಿತೇವೆ. ಮತ್ತೆ ಎರಡನೇದು ಸಿವಿಲ್ ಅಲ್ಲಿ ನಾವು ಅಲ್ಲೂ ಕೂಡ ಮಾನನಷ್ಟ ಮೊಕದ್ದಮೆನ ನಾವು ನೋಡ್ತೇವೆ. ಬಟ್ ಇದೆರಡರೂ ಕೂಡ ಮಧ್ಯದಲ್ಲಿ ಇರತಕ್ಕಂಥ ವಿಭಿನ್ನತೆ ಏನಂತ ಹೇಳಿದ್ರೆ, ಸಿವಿಲ್ ಅಲ್ಲಿ ನಾವು ನಮ್ಮ ಮಾನನಷ್ಟ ಆಗಿದೆ ಅನ್ನೋ ಕಾರಣಕ್ಕೆ ನಾವು ಪರಿಹಾರವನ್ನ ತಗೊಳ್ಳೋದಕ್ಕೆ ನಮಗೆ ಅವಕಾಶ ಇದೆ. ಆದ್ರೆ ಕ್ರಿಮಿನಲ್ ಅಲ್ಲಿ ನನ್ನ ಮೇಲೆ ಈ ರೀತಿ ನೀವು ಹೇಳಿಕೆ ಮಾಡಿ ನನ್ನ ಒಂದು ಇರತಕ್ಕಂಥ ಹೆಸರನ್ನ ಹಾಳು ಮಾಡಿದೀರಾ, ಅದರಿಂದ ನನ್ನ ಘನತೆಗೆ ಒಂದು ಚ್ಯುತಿಯಾಗಿದೆ, ಆ ಕಾರಣಕ್ಕೋಸ್ಕರ ಕಾನೂನು ನಿಮ್ಮ ಶಿಕ್ಷೆಗೆ ಒಳಪಡಿಸಬೇಕು ಅನ್ನೋದು ಇದಾಗಿರುತ್ತೆ. ಕೇವಲ ವದಂತಿಗಳು ಮಾತ್ರ ಇದಾವೆ ಅಂತ ಹೇಳಿದಾಗ್ಲೂ ಕೂಡ ಅದು ಒಂದು ಕೋರ್ಟ್ ಮೆಟ್ಲು ಹತ್ತಬೇಕಾ ಅಂದ್ರೆ ಅಷ್ಟೊಂದು ಮಟ್ಟಿಗೆ ಹೋಗಕ್ಕೆ ಇಷ್ಟ ಇಲ್ಲ ಅಂದಿದ್ರು ಕೂಡ ನಾವು ಅಟ್ಲೀಸ್ಟ್ ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗಿ ಈ ತರ ನಮ್ಮ ಸುತ್ತಮುತ್ತ ಇರತಕ್ಕಂಥ ಜನ ಈ ತರ ಸುಳ್ಳು ವದಂತಿಗಳನ್ನು ಹರಡ್ತಾ ಇದ್ದಾರೆ, ಆ ಕಾರಣಕ್ಕೆ ನೀವು ಒಂದು ಶಾಂತಿ ಸಭೆಯನ್ನ ಕರೆದು ಅಥವಾ ಒಂದು ಸಾಮರಸ್ಯ ಸಭೆಯನ್ನ ಕರೆದು ಒಂದಷ್ಟು ಹೇಳಿಕೆಗಳನ್ನ ಕೂಡ ನಾವು ಅದನ್ನ ನೋಡ್ಬೇಕಾಗುತ್ತೆ. ವಕೀಲರ ಹತ್ರನೂ ಕೂಡ ಬೇಕಾದ್ರೆ ಮಾತಾಡಿ ಅದನ್ನ ನೋಟಿಸ್ ಜಾರಿ ಮಾಡಿ ಅದನ್ನ ಅಲ್ಲಿಗೂ ಕೂಡ ನಿಲ್ಲಿಸಬಹುದು. ಮೊದಲನೇದಾಗಿ ಕಾನೂನನ್ನ ನಾವು ಗಮನಿಸಿದ್ರೆ ಸಾಕ್ಷ್ಯಾಧಾರಗಳನ್ನ ಕೇಳಬಹುದು. ಸೊ ಆ ಸಾಕ್ಷ್ಯಾಧಾರಗಳನ್ನ ಹೇಗೆ ಕ್ರೋಢೀಕರಿಸ್ತೇವೆ ಅನ್ನೋದು ಕೂಡ ಒಂದು ಬಹಳ ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಸೊ ಉದಾಹರಣೆಗೆ ಈಗ ನಾನು ಒಂದು ಹೇಳಿಕೆಯನ್ನ ಟಿವಿಯಲ್ಲಿ ಕೊಡ್ತಾ ಇದ್ದೇನೆ, ಬಹಿರಂಗವಾಗಿ ಫೇಸ್ಬುಕ್ ಅಲ್ಲೋ ಅಥವಾ ನಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಮಾತಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಆ ಒಂದು ಅಂಶಗಳೇನಿದಾವೋ ಅದೇ ಸಾಕ್ಷ್ಯಾಧಾರಗಳಾಗ್ತವೆ. ಕೆಲವೊಂದು ಸಲ ಏನಾಗುತ್ತೆ, ನಾವು ವ್ಯಕ್ತಿ ಹತ್ರ ಮಾತಾಡಿದ್ದೇನೆ ಅಂತ ಹೇಳಿದಾಗ ಯಾರು ವ್ಯಕ್ತಿ ಹತ್ರ ನಾವು ಹೇಳಿದ್ದೇವೆ ಅವರು ಮುಂದೆ ಬಂದು ಸಾಕ್ಷ್ಯಗಳನ್ನ ಹೇಳಕ್ ರೆಡಿ ಇದ್ದಾರೆ ಅಂತ ಹೇಳಿದ್ರೆ ಅವ್ರನ್ನ ಓರಲ್ ವಿಟ್ನೆಸ್ ಅಥವಾ ಮೌಖಿಕವಾದಂಥ ಒಂದು ಸಾಕ್ಷ್ಯಾಧಾರ ಅಂತ ಅವ್ರನ್ನ ಕೂಡ ಪರಿಗಣಿಸಲಾಗುತ್ತೆ. ಸೊ ಸಾಕ್ಷಿಗಳು ಇಲ್ಲದೆ ನಾವು ಹೇಳ್ತೇವೆ ಅಂತ ಹೇಳಿದ್ರೆ ಅದು ಊಹಾಪೋಹ ರೀತಿ ಇರುತ್ತೆ. ಈಗ BNSS ಅಂತ ಹೊಸದಾಗಿ ಬಂದಿರತಕ್ಕಂಥ ಕಾನೂನಿದೆ, ಅದರಲ್ಲಿ ಸೆಕ್ಷನ್ 356 ಅಡಿಯಲ್ಲಿ ನಾವು ಕ್ರಿಮಿನಲ್ ಡೆಫಮೇಷನ್ ನೋಡ್ತೇವೆ. ಸಿವಿಲ್ ಡೆಫಮೇಷನ್ ಅಲ್ಲಿ ನಾವು ರೆಗ್ಯುಲರ್ ಆಗಿ ಸಿವಿಲ್ ಕೇಸನ್ನ ಹೇಗೆ ದಾವೆಯನ್ನ ಹೂಡ್ತೇವೋ ಅದೇ ರೀತಿಯಲ್ಲಿ ನಾವು ದಾವೆಯನ್ನ ಹೂಡಬೇಕಾಗುತ್ತೆ. ಯಾವ ರೀತಿ ಶಿಕ್ಷೆ ಇರುತ್ತೆ? ದಂಡ ಆಗಲಿ ಶಿಕ್ಷೆ ಆಗಲಿ ಹೆಂಗಿರುತ್ತೆ? ಇದರಲ್ಲಿ ಶಿಕ್ಷೆ ಬಂದು 2 ವರ್ಷದ ತನಕ ಕೂಡ ಅವರಿಗೆ ಜೈಲು ಶಿಕ್ಷೆ ಇದೆ, ಮತ್ತೆ ಫೈನ್ ಕೂಡ ಇದೆ. ನಾವು ಮಾನನಷ್ಟ ಮೊಕದ್ದಮೆ ಸಿವಿಲ್ ಅಲ್ಲಿ ಹಾಕ್ತೇವೆ ಅಂತ ಹೇಳಿದ್ರೆ ಒಂದು ಸಿವಿಲ್ ಪ್ರಕರಣವಾಗಿ ನಾವು ಏನು ಮೊತ್ತವನ್ನ ಕೇಳ್ತಾ ಇದ್ದೇವೆ ಆ ಮೊತ್ತದ ಮೇಲೆ ನಾವು ಸ್ಟಾಂಪ್ ಡ್ಯೂಟಿ ಕಟ್ಟಬೇಕಾಗುತ್ತೆ. ಇಂಟ್ರೆಸ್ಟಿಂಗ್ ಏನಪ್ಪಾ ಅಂತ ಹೇಳಿದ್ರೆ ಹಲವಾರು ಕೇಸುಗಳಲ್ಲಿ ಕೆಲವರು ₹1 ಕೇಳ್ತಾರೆ. ಕಾರಣ ನೀವು ಸ್ಟಾಂಪ್ ಡ್ಯೂಟಿ ಕಟ್ಟುವಂತ ಅವಶ್ಯಕತೆ ಇರಲ್ಲ. ಆದ್ರೆ ನೀವು ಕೋರ್ಟ್ಗೆ ನೀವು ಬರ್ತೀರಾ, ನೀವು ಕೋರ್ಟ್ಗೆ ಅಲ್ದಾಡ್ತೀರಾ, ಅದ್ರ ಮೂಲಕ ಆದ್ರೂ ನಿಮ್ಗೆ ಅದ್ರ ಒಂದು ನಿಮ್ಗೆ ಅದು ಗೊತ್ತಾಗ್ಲಿ, ಮನವರಿಕೆ ಆಗ್ಲಿ ಅನ್ನೋದು ಕೂಡ ಇನ್ನೊಬ್ಬರ ತಂಟೆಗೆ ಅನಾವಶ್ಯಕವಾಗಿ ಹೋಗಬಾರ್ದು, ಯಾವುದೇ ದಾಖಲೆಗಳಿಲ್ಲದೆ ಇನ್ನೊಬ್ಬರ ಬಗ್ಗೆ ಮಾತಾಡಬಾರ್ದು ಅಂತ ಹೇಳಿದಂಗೆ ಆಯಿತು. ನಮ್ಮ ಎಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ kannada.nya.org ವೆಬ್ಸೈಟ್ ಅನ್ನು ಅಥವಾ 965001081007 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.